ನಮಸ್ಕಾರ. ಇವತ್ತು ನಾವು ರುಚಿಕರವಾದ ಮೆಂತ್ಯ ಗೊಜ್ಜು ಹೇಗೆ ಮಾಡೋದಂತ ತಿಳಿಯೋಣ. ಈ ಮೆಂತ್ಯ ಗೊಜ್ಜನ್ನು ಬಿಸಿ ಅನ್ನದ ಜೊತೆಗೆ ಅಥವಾ ಮೊಸರನ್ನದ ಜೊತೆಗೆ ತಿನ್ನಬಹುದು. ಈಗ ಒಂದು ಪ್ಯಾನ್ಗೆ 1 ಟೀ ಸ್ಪೂನ್ ಎಳ್ಳೆಣ್ಣೆ ಹಾಕಿ 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ತೊಗರಿಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಧನಿಯಾ, 1/4 ಟೀ ಸ್ಪೂನ್ ಅಕ್ಕಿ, ಕರಿಬೇವು, 4 ರಿಂದ 5 ಒಣಮೆಣಸಿನಕಾಯಿ ಹಾಕಿ ಉರಿಯಬೇಕು. ಆರಿದ ನಂತರ ಮಿಕ್ಸಿಯಲ್ಲಿ ಹಾಕಿ ಇದರ ಜೊತೆ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಳ್ಳೆಣ್ಣೆ ಹಾಕಿ ಡ್ರೈಡ್ ಉಸ್ತಿಕಾಯಿ ಅಥವಾ ಸುಂಡಕ್ಕ ಅಂತ ಹೇಳ್ತಾರೆ ಹಾಕಿ ರೋಸ್ಟ್ ಮಾಡಬೇಕು. ಮತ್ತೆ ಒಂದು ಪ್ಯಾನಲ್ಲಿ ಎಳ್ಳೆಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಮೆಂತ್ಯ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನಕಾಯಿ ಒಗ್ಗರಣೆ ಹಾಕಿ ರುಚಿಯಾದ ಗಟ್ಟಿಯಾದ ಹುಣಸೆ ಹಣ್ಣಿನ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಕುದಿಸಿ. ಇದಕ್ಕೆ ರುಬ್ಬಿದ ಮಿಶ್ರಣ, ನೀರು, ಸ್ವಲ್ಪ ಬೆಲ್ಲ ಹಾಕಿ 10 ನಿಮಿಷ ಕುದಿಸಿ. ಈಗ ಇದಕ್ಕೆ ಹುರಿದ ಉಸ್ತಿಕಾಯಿ ಹಾಕಿ ಕುದಿಸಿ. ಈಗ ಮೇಲೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿದರೆ ರುಚಿಯಾದ ಮೆಂತ್ಯ ಗೊಜ್ಜು ರೆಡಿ.